ನಮಸ್ತೆ, ಪ್ರೇಮ ಕಾವ್ಯ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕಲ್ಯಾಣಿ ಅವರು ಮಹಾದೇವನ ಬಟ್ಟೆ ಅಂಗಡಿಗೆ ಕರ್ಕೊಂಡು ಬರ್ತಾರೆ. ಅದಕ್ಕೆ ಮಹಾದೇವ, ಅಮ್ಮ ಇದ್ಯಾಕಮ್ಮ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅಂತ ಕೇಳಿದ್ದಕ್ಕೆ, ಅಯ್ಯೋ ನಿನಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರೋ, ಬಟ್ಟೆ ಅಂಗಡಿಗೆ ಕರ್ಕೊಂಡು ಬರ್ದೆ ಇಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿಬಿಟ್ಟು, ನೋಡಿ ಇವನು ನನ್ನ ಮಗ ಮಹಾದೇವ, ಇವನು ಹೀರೋ ಥರ ಕಾಣಿಸ್ಬೇಕು, ಆ ಥರ ಬಟ್ಟೆಗಳನ್ನ ತೋರಿಸಿ ಅಂತ ಹೇಳ್ತಾರೆ. ಅಂಗಡಿಯವರು, ಇವರು ಹೀರೋ ಥರ ಕಾಣಿಸ್ಬೇಕಾ ಅಂತ ಆಶ್ಚರ್ಯದಿಂದ ವ್ಯಂಗ್ಯವಾಗಿ ನಿಂತ್ಕೊಂಡು ನೋಡ್ತಾರೆ. ಅದಕ್ಕೆ ಮಹಾದೇವ, ಏಕೆ ನಾನೇನು ಡಾಂಗು ಥರ ಕಾಣಿಸ್ತಾ ಇದ್ದೀನಾ ಅಂತ ಕೇಳಿದ್ದಕ್ಕೆ, ಇಲ್ಲ ಸರ್, ನಾನು ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೇ, ನಾನು ತೋರಿಸ್ತೀನಿ ಬಟ್ಟೆಗಳನ್ನ ಅಂತ ಅಂದ್ಬಿಟ್ಟು ಬಟ್ಟೆಗಳನ್ನ ತೆಗೆದು ತೋರಿಸ್ತಾ ಇರ್ತಾರೆ. ಆವಾಗ ಕಲ್ಯಾಣಿಯವರು, ಇದೇನು ಈ ಥರ ಬಟ್ಟೆಗಳನ್ನ ತೋರಿಸ್ತಾ ಇದ್ದೀರಾ, ನನ್ನ ಮಗ ಹೀರೋ ಥರ ಕಾಣಿಸ್ಬೇಕು ಅಂತ ಹೇಳಿದೆ, ಅದು ಟೀ ಶರ್ಟ್ಗಳು ಬರುತ್ತಲ್ಲ ಆ ಥರದ್ದು ತೋರಿಸಿ ಅಂತ ಕೇಳ್ತಾರೆ. ಅದಕ್ಕೆ ಮಹಾದೇವ, ಇದ್ಯಾಕಮ್ಮ ಟೀ ಶರ್ಟ್ ಏನಕ್ಕಮ್ಮ, ನಾನೇನು ಬ್ಯಾಟು ಬಾಲ್ ಆಡೋಕ್ಕೆ ಹೋಗ್ತಾ ಇದ್ದೀನಾ ಅಂತ ಹೇಳಿದ್ದಕ್ಕೆ, ಅದೆಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರೋ, ಅದಕ್ಕೆ ನಾನು ನಿನ್ನನ್ನು ದಡ್ಡ ಅಂತ ಅನ್ನೋದು, ಸುಮ್ಮನೆ ಇರು ನೀನು ಅಂತ ಅಂದ್ಬಿಟ್ಟು ಟೀ ಶರ್ಟ್ಗಳನ್ನ ತೋರಿಸ್ತೀನಿ ಅಂತ ಅಂಗಡಿಯವರು ತೋರಿಸ್ತಾರೆ. ಇವರು ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಅವರು ಡಿಮ್ ಕಲರ್ನ ತೋರಿಸ್ತಾ ಇರ್ತಾರೆ. ಅದಕ್ಕೆ, ಇದೇನು ಈ ಥರ ಟೀ ಶರ್ಟ್ಗಳನ್ನ ತೋರಿಸ್ತಾ ಇದ್ದೀರಾ, ನನ್ನ ಮಗನ್ನ ನೋಡಿದ ತಕ್ಷಣ ಎಲ್ಲರೂ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರಬೇಕು, ಆ ಥರ ಕಲರ್ಗಳನ್ನ ತೋರಿಸಿ, ಕಲರ್ಫುಲ್ ಆಗಿರಬೇಕು, ಎದ್ದು ಕಾಣೋ ಅಂಥ ಕಲರ್ಗಳನ್ನ ತೋರಿಸಿ ಅಂತ ಕಲ್ಯಾಣಿಯವರು ಕೇಳ್ತಾರೆ. ಸರಿ ನಮ್ಮ ಆಯಿತು ಅಂತ ಅಂಗಡಿಯವರು ಟೀ ಶರ್ಟ್ಗಳನ್ನ ಡಾರ್ಕ್ ಕಲರಲ್ಲಿರೋ ಟೀ ಶರ್ಟ್ಗಳನ್ನ ತೋರಿಸ್ತಾರೆ. ಅದಕ್ಕೆ ಮಹಾದೇವ, ಅಮ್ಮ ನನಗೆ ಆ ಥರದ್ದೆಲ್ಲ ಇಷ್ಟ ಆಗಲ್ಲಮ್ಮ ಅಂತ ಹೇಳಿದ್ದಕ್ಕೆ, ನಿನ್ಗೆಲ್ಲ ಕಣೋ ಇಷ್ಟ ಆಗಬೇಕಾಗಿರೋದು, ನನ್ನ ಸೊಸೆ ಕಾವ್ಯಗೆ ಇಷ್ಟ ಆಗಬೇಕು, ನೀನು ನಾನು ಹೇಳೋದನ್ನ ಕೇಳು, ನೀನು ಸುಮ್ಮನೆ ಇರು ಅಂತ ಹೇಳ್ತಾರೆ. ಅದಾದಮೇಲೆ ಆ ಕಡೆ ಒಂದು ಜಾಕೆಟ್ ಕಾಣಿಸುತ್ತೆ. ಆ ಜಾಕೆಟ್ ಅದನ್ನು ಕೊಡಿ, ಅದೇನದು ಅಂತ ಹೇಳಿಬಿಟ್ಟು ಮಹಾದೇವನಿಗೆ ಹಿಡಿದು ನೋಡ್ತಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಅದಕ್ಕೆ ಮಹಾದೇವ, ಅಮ್ಮ ಇದೇನಮ್ಮ ಇದು ರಕ್ತ ಥರ ಇದೆ, ಬೇಡಮ್ಮ ಇದು ಅಂತ ಹೇಳಿದಕ್ಕೆ, ಇದೆಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರೋ ಅಂತ ಹೇಳಿಬಿಟ್ಟು, ಸರಿ ಆಯಿತು ಇದೆಲ್ಲ ಸೆಲೆಕ್ಟ್ ಆಯ್ತು, ಇನ್ನು ಇದಕ್ಕೆ ಹೊಂದುವಂಥ ಜೀನ್ಸ್ ಪ್ಯಾಂಟ್ಗಳನ್ನ ತೋರಿಸಿ ಅಂತ ಕೇಳ್ತಾರೆ. ಅದಕ್ಕೆ ಮಹಾದೇವ, ಜೀನ್ಸ್ ಪ್ಯಾಂಟ್ ಅದು ಮಾತ್ರ ಬೇಡ ಅಮ್ಮ, ಅದು ಸೈಡಲ್ಲೆಲ್ಲ ತೊಡೆ ಹತ್ತಿರ ಎಲ್ಲ ಕುಯ್ಯುತ್ತಮ್ಮ ಅಂತ ಹೇಳಿದ್ದಕ್ಕೆ, ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ನೀನು ಜೀನ್ಸ್ ಪ್ಯಾಂಟ್ ಹಾಕೋಬೇಕಾದ್ರೆ ಹಾಕೋಬೇಕು ಅಷ್ಟೇ, ನೀನು ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ನೀವು ತೋರಿಸಿ ಅಂತ ಹೇಳ್ತಾರೆ. ಅದಕ್ಕೆ ಅಂಗಡಿಯವರು ಜೀನ್ಸ್ಗಳನ್ನ ತೋರಿಸ್ತಾ ಇರ್ತಾರೆ. ಈ ಥರದ್ದಲ್ಲ, ಇದು ಕೆಂಪು ಕಲರ್ ಎಲ್ಲ ಬರಲ್ವಾ ಜೀನ್ಸು ಅಂತ ಕಲ್ಯಾಣಿ ಅವ್ರು ಕೇಳ್ತಾರೆ. ಅದಕ್ಕೆ, ಇಲ್ಲಮ್ಮ ಕೆಂಪು ಕಲರ್ ಎಲ್ಲ ಬರೋದಿಲ್ಲ ಜೀನ್ಸಲ್ಲಿ, ಈ ಥರ ಬ್ಲ್ಯಾಕು ಬ್ಲೂ ಗ್ರೇ ಆ ಥರ ಬರುತ್ತೆ ಅಂತ ಹೇಳಿದ್ದಕ್ಕೆ, ಸರಿ ಆಯಿತು ಈ ಬಟ್ಟೆಗೆ ಹೊಂದುವಂಥ ಜೀನ್ಸ್ ಪ್ಯಾಂಟ್ಗಳನ್ನ ತೋರಿಸಿ ಅಂತ ಕೇಳ್ತಾರೆ. ಅದಕ್ಕೆ ಅವರು ಪ್ಯಾಂಟ್ಗಳನ್ನ ತೋರಿಸೋದನ್ನು ಮಹಾದೇವನಿಗೆ ಹಿಡಿದು ನೋಡ್ತಾ ಇರ್ತಾರೆ. ಅದಕ್ಕೆ ಮಹಾದೇವ, ಇದೇನಮ್ಮ ಇದು ನನ್ನ ಲುಂಗಿ ಥರನೇ ಇದೆ ಅಂತ ಹೇಳ್ತಾನೆ. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಇರೋ, ಇದೇ ನೀನು ಹಾಕೊಬೇಕು ಅಂತ ಹೇಳಿಬಿಟ್ಟು ಪ್ಯಾಂಟ್ ಸೈಜ್ನ ಕೇಳ್ತಾರೆ. ಅದಕ್ಕೆ ಪ್ಯಾಂಟ್ ಸೈಜಾ ನಂಗೆ ಗೊತ್ತಿಲ್ಲ ಅಂತ ಸುಮ್ಮನೆ ಮಹಾದೇವ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇರ್ತಾರೆ. ಅದಕ್ಕೆ, ಅಯ್ಯೋ ನಿನಗೆ ಪ್ಯಾಂಟ್ ಸೈಜೂ ಗೊತ್ತಿಲ್ವಾ ಅಂತ ಹೇಳಿಬಿಟ್ಟು, ಸರ್ ಇವ್ರನ್ನು ಲುಂಗಿ ಮಹಾದೇವ, ನೀವೇ ಸ್ವಲ್ಪ ಅಳತೆನ ನೋಡಿಬಿಟ್ಟು ಜೀನ್ಸ್ ಪ್ಯಾಂಟ್ಗಳನ್ನ ಕೊಡಿ ಸರ್ ಅಂತ ಹೇಳಿದಾಗ, ಸರಿ ಆಯಿತು ಮೇಡಮ್ ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟು ಅಳತೆನ ಮಹಾದೇವನದು ಸೊಂಟದ ಅಳತೆನ ತೊಗೊಂಡು ಜೀನ್ಸ್ ಪ್ಯಾಂಟ್ಗಳನ್ನ ಕೊಡ್ತಾರೆ. ಜೀನ್ಸ್ ಪ್ಯಾಂಟ್ಗಳು ಸೆಲೆಕ್ಟ್ ಆಗುತ್ತೆ. ರಾಮ್ಗೋಸ್ಕರ ಕಷಾಯನ ಮಾಡಿರ್ತಾಳೆ. ಹಾಗೆ ರಾಣಿ ಹತ್ರ ಹೇಳ್ತಾ ಇರ್ತಾಳೆ, ನಮ್ಮಮ್ಮನೂ ಹೀಗೇನೆ ನನಗೆ ಕಷಾಯ ಮಾಡಿ ಕುಡಿಸ್ತಾ ಇದ್ರು ಜ್ವರ ಬಂದಾಗ, ಹಾಗೇನೆ ಮುಖದ ತುಂಬ ಬೆಡ್ಶೀಟ್ನ ಹೊದಿಸಿ ಮಲಗಿಸ್ತಾ ಇದ್ರು, ಎದ್ದೇಳೋಷ್ಟರೊಳಗಡೆ ಜ್ವರ ಎಲ್ಲ ಮಂಗುಮಾಯ ಆಗಿರ್ತಾ ಇತ್ತು ಅಂತ ಹೇಳ್ತಾ ಇರ್ತಾಳೆ. ಅಷ್ಟರೊಳಗಡೆ ಸ್ನೇಹ ಅಲ್ಲಿಗೆ ಬಂದು, ನೀನೇನು ದೊಡ್ಡ ಡಾಕ್ಟ್ರೇನೆ ಅಂತ ಹೇಳಿದ್ದೇನೆ, ಪ್ರೇಮ ಮುಂದೆ ಬಂದು, ನಿಮ್ಮಂಥವರೆಲ್ಲ ಡಾಕ್ಟ್ರ್ ಆಗಿಬಿಟ್ರೆ ನಮ್ಮಂಥವ್ರು MBBS ಮಾಡಿರೋರೆಲ್ಲ ಎಲ್ಲಿಗೆ ಹೋಗಬೇಕು, ಅದಕ್ಕೆ ಹೇಳೋದು ನಿನ್ನನ್ನು ದಡ್ಡಿ ಅಂತ ಹೇಳಿದ್ದಕ್ಕೆ, ನೀನು ಯಾಕೆ ಬಂದೆ ಅಂತ ಪ್ರೇಮ ಸ್ನೇಹನ ಕೇಳ್ತಾಳೆ. ಅಷ್ಟರೊಳಗಡೆ ಮಹೇಶ್ವರಿ ಅಲ್ಲಿಗೆ ಬಂದು, ನಾನೇನೇ ಕರೆಸಿದ್ದು, ನನ್ನ ಸೊಸೆ ಅಂತ ನಾನು ಯಾರನ್ನ ಸೆಲೆಕ್ಟ್ ಮಾಡಿದ್ನೋ ಅವರೇ ಇವತ್ತು ರಾಮ್ಗೆ ಚಿಕಿತ್ಸೆಯನ್ನು ಕೊಡ್ತಾರೆ, ಆರೈಕೆಯನ್ನು ಮಾಡ್ತಾರೆ, ಅಂದರೆ ಸ್ನೇಹ ಇವತ್ತು ರಾಮ್ಗೆ ಆರೈಕೆ ಮಾಡಿ ಚಿಕಿತ್ಸೆನ ಕೊಡ್ತಾಳೆ ಅಂತ ಹೇಳಿದ್ದಕ್ಕೆ ಪ್ರೇಮ ಏನು ಮಾತಾಡ್ದೇನೆ ಸುಮ್ಮನೆ ಆಗ್ತಾಳೆ. ಇಲ್ಲಿ ಮಹಾದೇವನ್ಗೆ ಬಟ್ಟೆಗಳೆಲ್ಲ ಸೆಲೆಕ್ಟ್ ಆಗುತ್ತೆ. ಅದಾದಮೇಲೆ ಕಲ್ಯಾಣಿಯವರು, ಅದು ಶರ್ಟ್ ಮೇಲೆಲ್ಲ ಹೂಗಳೆಲ್ಲ ಬರುತ್ತಲ್ಲ, ಆ ಥರ ಶರ್ಟ್ ಇಲ್ವೇನಪ್ಪ ಅಂತ ಕೇಳಿದಾಗ, ಇದೆ ಅಮ್ಮ ಅಂತ ಶರ್ಟ್ಗಳನ್ನ ತೋರಿಸ್ತಾರೆ. ಸರಿ ಇದೆಲ್ಲ ಇವನಿಗೆ ಹೊಂದುತ್ತಾ, ಇದೆಲ್ಲ ಇವನ ಸೈಜೇನಾ ಅಂತ ಕಲ್ಯಾಣಿಯವರು ಕೇಳಿದ್ದಕ್ಕೆ, ಹೌದು ಅವ್ರ ಸೈಜೇನೆ ಅಂತ ಹೇಳ್ತಾರೆ. ಅಮ್ಮ ಈ ಹೂವಿರೋ ಶರ್ಟ್ಗಳೆಲ್ಲ ಆಗಲ್ಲಮ್ಮ ನಂಗೆ ಬೇಡಮ್ಮ ಅಂತ ಹೇಳಿದ್ದಕ್ಕೆ, ನೀನು ಹಾಕ್ಕೊಳ್ಳೇಬೇಕು ಬಾಯಿ ಮುಚ್ಕೊಂಡು ಅಂತ ಹೇಳ್ತಾರೆ. ಸರಿ ಇದೆಲ್ಲ ತೊಗೊತಾ ಇದ್ದೀರಾ, ನಾನು ಹಾಕೊಳ್ಳಿಲ್ಲ ಅಂದರೆ ಏನು ಮಾಡ್ತೀರಾ ಅಂತ ಮಹಾದೇವ ಕೇಳಿದ್ದಕ್ಕೆ, ಕಾಲನ್ನ ಮುರಿದು ಕೈ ಕೊಟ್ಬಿಡ್ತೀನಿ, ಇವಾಗ ನೀನು ಹಾಕ್ಕೊಳ್ಳೇಬೇಕು
ಮಾಡಲೇಬೇಕು, ನಾನು ಹೇಳೋ ಥರ ನೀನು ಕೇಳಲೇಬೇಕು ಅಂತ ಹೇಳ್ತಾರೆ. ಸರಿ ಅಂತ ಮಹಾದೇವನ್ನು ಸುಮ್ಮನೆ ಆಗ್ತಾರೆ. ಅದಾದಮೇಲೆ ಕಲ್ಯಾಣಿಯವರು ಅವ್ರ ಹತ್ರ ಚಸ್ಮಾ ಇಲ್ವಾ ಸರ್, ಅದೆಲ್ಲಿದೆ ಸರ್ ಅಂತ ಕೇಳ್ತಾರೆ. ಅದಕ್ಕೆ ಚಸ್ಮಾನ ಹಾಗಂದ್ರೇನು ಮೇಡಮ್ ಅಂತ ಕೇಳಿದ್ದಕ್ಕೆ ಅದೇ ಸರ್ ಕಣ್ಣಿಗೆಲ್ಲ ಹಾಕೊತಾರಲ್ಲ ಅದು ಅಂತ ಹೇಳಿದ್ದಕ್ಕೆ, ಓ ಗ್ಲಾಸಸ್ಸಾ, ಇಲ್ಲಿ ಸ್ವಲ್ಪ ಇದೆ ಮೇಲೆ ಸ್ವಲ್ಪ ಇದೆ, ಹೋಗಿ ನೋಡಿ ಅಂತ ಹೇಳಿದ್ದಕ್ಕೆ ಸರಿ ನಾವು ಅಲ್ಲಿ ಮೇಲೆ ಹೋಗಿ ನೋಡೋಣ ಅಂತ ಕಲ್ಯಾಣಿಯವರು ಹೇಳ್ತಾರೆ. ಚಸ್ಮಾನ ಬೇಡ ಅಮ್ಮ, ನನಗೆ ನನ್ನ ಹತ್ರ ತುಂಬ ಇದೆ ಅಂತ ಮಹಾದೇವ ಹೇಳಿದ್ದಕ್ಕೆ, ನಿನ್ನ ಹತ್ರ ಇರೋದನ್ನೆಲ್ಲ ಊರಿಂದ ಆಚೆಗೆ ಬಿಸಾಡು, ಈಗ ನಾನು ಏನು ಸೆಲೆಕ್ಟ್ ಮಾಡಿ ಕೊಡಿಸ್ತೀನೋ ಅದನ್ನೇ ನೀನು ಹಾಕೋಬೇಕು ಅಷ್ಟೇ ಅಂತ ಹೇಳಿಬಿಟ್ಟು ಮೇಲ್ಗಡೆಗೆ ಚಶ್ಮಾ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬರ್ತಾರೆ. ಇಲ್ಲಿ ಪ್ರೇಮ ಸ್ನೇಹನ ನೋಡಿಕೊಂಡು ಇವಳ ನನ್ನ ಗಂಡನಿಗೆ ಟ್ರೀಟ್ ಮಾಡೋದು ಅಂತ ಶಾಕ್ ಆಗಿ ನಿಂತಿರ್ತಾಳೆ. ಆಗ ಸ್ನೇಹ ನಾನೇನೆ ಇವತ್ತು ರಾಮ್ನ ಟ್ರೀಟ್ ಮಾಡೋದು ನಾನೇನೆ, ಆರೈಕೆ ಮಾಡೋದು ನಾನೇನೆ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಮಹೇಶ್ವರಿ ಇವಳ ಹತ್ರ ಏನು ಬಾರಮ್ಮ ಮಾತಂತು, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊತೀಯ, ಇವತ್ತು ನೀನೇನೆ ಟ್ರೀಟ್ಮೆಂಟ್ ಮಾಡ್ತೀಯ, ನೀನೇನೆ ಆರೈಕೆ ಮಾಡ್ತೀಯ ಬಾ ಅಂತ ಹೇಳ್ತಾಳೆ. ಅದಕ್ಕೆ ಪ್ರೇಮ ನಾನು MBBS ಓದದೇ ಇದ್ರೂ ಪರವಾಗಿಲ್ಲ, ಆದರೆ ತಕ್ಕ ಮಟ್ಟಿಗೆ ನನಗೂ ಆರೈಕೆ ಮಾಡೋದಕ್ಕೆ ಬರುತ್ತೆ ಅಂತ ಹೇಳಿದ್ದಕ್ಕೆ ಯಾರೂ ಅದಕ್ಕೆ ಬೆಲೆನೇ ಕೊಡೋದಿಲ್ಲ. ಇನ್ನು ಮುಂದೆ ನಾನೇನೆ ಕಣೆ, ರಾಮ್ ಮುಂದೆ ಯಾವತ್ತಿದ್ರು ನನ್ನವನು ಅಂತ ಸ್ನೇಹ ಅವಳಿಗೆ ಹೇಳಿಬಿಟ್ಟು ಅಲ್ಲಿಂದ ಹೊರಟು ಬಂದುಬಿಡ್ತಾಳೆ. ಪ್ರೇಮಗೆ ತುಂಬಾ ಕೋಪ ಬರ್ತಾ ಇರುತ್ತೆ, ಆದರೆ ಏನೂ ಮಾಡೋಕ್ಕಾಗೋದಿಲ್ಲ, ಸುಮ್ಮನೆ ನಿಂತಿರ್ತಾಳೆ. ಇಲ್ಲಿ ಚಶ್ಮಾ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಮಹಾದೇವನ್ನ ಮೇಲ್ಗಡೆಗೆ ಕರ್ಕೊಂಡು ಬರ್ತಿರ್ತಾರೆ. ಕರ್ಕೊಂಡು ಬಂದು ನೋಡಪ್ಪ ನನ್ನ ಮಗ ಇವನು, ನನ್ನ ಮಗ ಹೀರೋ ಥರ ಕಾಣಿಸ್ಬೇಕು, ಆ ಥರ ಗ್ಲಾಸಸ್ನ ತೋರಿಸು ಅಂತ ಕೇಳ್ತಾರೆ ಕಲ್ಯಾಣಿಯವರು. ಆಗ ಗ್ಲಾಸಸ್ನ ತೆಗೆದು ಆ ವ್ಯಕ್ತಿ ಕೊಟ್ಟದನ್ನು ಹಾಕೊಂಡಿದ್ದ ಮಹಾದೇವ, ಇದೇನಮ್ಮ ನನ್ನನ್ನೇನು ಕುರುಡ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಏನು, ನನಗೇನು ಕಾಣಿಸ್ತಾ ಇಲ್ಲಮ್ಮ ಅಂತ ಹೇಳಿದಾಗ ಕಲ್ಯಾಣಿಯವರು ಇದೇನಪ್ಪ ನೀನು ಬರೀ ಕಪ್ಪು ಕನ್ನಡಕನೇ ತೋರಿಸ್ತಾ ಇದೀಯಾ, ಕಲರ್ ಆಗಿರುತ್ತಲ್ಲ ಆ ಥರದ್ದೆಲ್ಲ ತೋರಿಸಪ್ಪ ಅಂತ ಹೇಳ್ತಾರೆ. ಸರಿನಮ್ಮ ಆಯಿತು ಅಂತ ಅಂದ್ಬಿಟ್ಟು ಸ್ವಲ್ಪ ಕಲರ್ಫುಲ್ ಆಗಿರುವಂತಹ ಚಸ್ಮಾನ ತೋರಿಸ್ತಾನೆ ಅವನು. ಅದನ್ನು ಮಹಾದೇವ ಹಾಕೊಂಡ ತಕ್ಷಣ ಕಲ್ಯಾಣಿಯವ್ರಿಗೆ ತುಂಬಾ ಖುಷಿಯಾಗಿಬಿಡುತ್ತೆ. ಅಯ್ಯೋ ಮಹಾದೇವ ನನ್ನ ಕಣ್ಣೇ ಬೀಳುತ್ತೆ ಕಣೋ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ, ಹೀರೋ ಥರ ಕಾಣಿಸ್ತಾ ಇದೆಯಾ, ಸಕ್ಕದಾಗಿ ಕಾಣಿಸ್ತಾ ಇದೆಯಾ ಅಂತ ದೃಷ್ಟಿ ತೆಗಿತೀನಿ ಅಂತ ದೃಷ್ಟಿ ತೆಗಿತಾರೆ. ಅದಕ್ಕೆ ಮಹಾದೇವ, ಅಮ್ಮ ಇದು ನನಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲಮ್ಮ, ನನಗಿಷ್ಟ ಇಲ್ಲ, ಇದು ಬೇಡಮ್ಮ ಅಂತ ಹೇಳಿದರೆ, ನಿನ್ನಿಷ್ಟ ಯಾರೋ ಕೇಳಿದ್ದು, ನನ್ನ ಸೊಸೆಗೆ ನೀನು ಇಷ್ಟ ಆಗಬೇಕು ಅಷ್ಟೇ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಇರು ಕನ್ನಡಿ ತರ್ತೀನಿ ಅಂತ ಕನ್ನಡಿನಲ್ಲಿ ತೋರಿಸ್ತಾರೆ. ಆಗ ಮಹಾದೇವನಿಗೂ ಇಷ್ಟ ಆಗುತ್ತಂತೆ. ಮಹಾದೇವ ಕೊಡೋ ಇಲ್ಲಿ ನಿಂದೊಂದು ಫೋಟೋ ತೆಗಿತೀನಿ, ಒಂದೇ ಒಂದು ಫೋಟೋ ತೆಗಿತೀನಿ, ಫೋನ್ ಕೊಡೋ ಅಂತ ಹೇಳಿದ್ದಕ್ಕೆ ಫೋಟೋನ ಅದೆಲ್ಲ ಆಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕೊಡೋ, ಇಲ್ಲ ಅಂದರೆ ನನ್ನ ಕಾಲು ಮುರಿತೀನಿ ನೋಡು ಅಂತ ಹೇಳ್ತಾರೆ. ಅದಕ್ಕೆ ಫೋನ್ನ ತೆಗೆದ್ಬಿಟ್ಟು ಮಹಾದೇವ ಕಲ್ಯಾಣಿಯವ್ರ ಕೈಲಿ ಕೊಡ್ತಾರೆ. ಆಗ ಪೋಸ್ ಕೊಡೋ, ಪೋಸ್ ಅಂತ ಹೇಳಿದ್ದಕ್ಕೆ ಮಹಾದೇವ ಯಾವುದ್ಯಾವುದೋ ಥರ ಪೋಸ್ ಕೊಡ್ತಾ ಇರ್ತಾನೆ. ಅದಕ್ಕೆ ಈ ಥರ ಅಲ್ಲ ಕಣೋ, ಹೀರೋ ಥರ ಪೋಸ್ ಕೊಡೋ, ಹೀರೋ ಥರ ಕೊಡೋ ಅಂತ ಹೇಳಿದ್ದಕ್ಕೆ ಮಹಾದೇವ ಹೀರೋ ಥರ ಪೋಸ್ ಕೊಡ್ತಾರೆ. ಕಲ್ಯಾಣಿಯವರು ತುಂಬಾ ಖುಷಿಯಿಂದ ಫೋಟೋಸ್ನ ತೆಗಿತಾರೆ. ಇನ್ನೊಂದಕ್ಕೆ ಪೋಸ್ ಕೊಡೋ ಅಂತ ಕೇಳ್ತಾ ಇರ್ತಾರೆ. ಆಗ ಇಲ್ಲಮ್ಮ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ, ಈಗ ಕೊಡ್ತೀಯೋ ಕೊಡೋಲ್ವಾ ಅಂತ ಹೇಳಿದ್ದಕ್ಕೆ ಪೋಸ್ನ ಕೊಡ್ತಾರೆ. ಅದಾದಮೇಲೆ ಇದು ನಿನ್ಗೆ ಇಷ್ಟ ಆಯಿತೋ ಇಷ್ಟ ಆಗಿಲ್ವೋ ಅಂತ ಕೇಳ್ತಾರೆ. ಅದಕ್ಕೆ ಮಹಾದೇವ ನನಗೆ ಇಷ್ಟ ಆಗಿಲ್ಲಮ್ಮ ಅಂತ ಹೇಳಿದ್ದಕ್ಕೆ, ಸರಿನಪ್ಪ ಆಯಿತು ಇದನ್ನು ಸೆಲೆಕ್ಟ್ ಮಾಡಿ ಅಂತ ಕಲ್ಯಾಣಿಯವರು ಹೇಳ್ತಾರೆ. ಅದಕ್ಕೆ ಹೇಳಿದ್ನಲ್ಲಮ್ಮ ನನಗೆ ಇಷ್ಟ ಆಗಿಲ್ಲ ಅಂತ, ಮತ್ತೆ ಯಾಕಮ್ಮ ಪ್ಯಾಕ್ ಮಾಡ್ತಾ ಇದೀಯಾ ಅಂತ ಹೇಳಿದ್ದಕ್ಕೆ, ನಿನಗಿಷ್ಟ ಆಗಿಲ್ಲ ಅಂದರೆ ಇವಾಗಿನ ಫ್ಯಾಷನ್ ನಿನಗೆ ಗೊತ್ತಿಲ್ಲ, ಅದೇ ಚೆನ್ನಾಗಿದೆ, ಅದೇ ಇವಾಗಿನ ಫ್ಯಾಷನ್ ಅಂತ ಅರ್ಥ, ಹೇಗೆ ನಿಮ್ಮಮ್ಮನ ತಲೆ ಅಂತ ಅಂದ್ಬಿಟ್ಟು ಇದನ್ನು ಪ್ಯಾಕ್ ಮಾಡಿಕೊಡಪ್ಪ ಅಂತ ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಮಹಾದೇವ ಇನ್ನೂ ಒಂದು ಕಡೆಗೆ ನೀನು ನನ್ನ ಜೊತೆಗೆ ಬರಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೊರಡ್ತಾರೆ. ರಾಮ್ನ ಚೆಕಪ್ನ ಮಾಡಿ ಮಹೇಶ್ವರಿ ಹತ್ರ, ಆಂಟಿ ಸ್ವಲ್ಪ ಜ್ವರ ಜಾಸ್ತಿನೇ ಇದೆ, ಆದರೆ ಯು ಡೋಂಟ್ ವರಿ, ರಾಮ್ ಹುಷಾರಾಗ್ತಾರೆ, ಆದಷ್ಟು ಬೇಗ ಒಂದು ಇಂಜೆಕ್ಷನ್ ಕೊಟ್ಟರೆ ಎಲ್ಲವುದು ಸರಿ ಹೋಗುತ್ತೆ, ನಿಧಾನವಾಗಿ ಜ್ವರ ಕಮ್ಮಿ ಆಗುತ್ತೆ, ಆದರೆ ಅದಕ್ಕೂ ಮುಂಚೆ ಒಂದು ಪ್ರೊಸೀಜರ್ ಮಾಡಬೇಕು, ಪೂರ್ವಿ ಹೋಗಿ ಸ್ವಲ್ಪ ನೀರು ಬಟ್ಟೆನ ತೊಗೊಂಡು ಬರ್ತೀಯಾ ಅಂತ ಪೂರ್ವಿಗೆ ಹೇಳ್ತಾಳೆ. ಅಷ್ಟರೊಳಗಡೆ ಪ್ರೇಮ ಅಲ್ಲಿಗೆ ಬೌಲಲ್ಲಿ ನೀರನ್ನ ತೊಗೊಂಡು ಬಂದಿರ್ತಾಳೆ. ಅದನ್ನು ಕೊಡೋಕೆ ಹೋಗಿದ್ದಕ್ಕೆ ಪೂರ್ವಿ ಈಸ್ಕೊಳ್ಳೋದಿಲ್ಲ. ಪ್ರೇಮಗೂ ಒಂಥರ ಆಗುತ್ತೆ. ಸ್ನೇಹನ ಮುಖ ನೋಡಿಕೊಂಡು ಸರಿ ಆಯಿತು ಅಂತ ಆ ಬಟ್ಟೆ ಮತ್ತು ಬೌಲ್ನ ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಈ ಕಡೆ ಬರ್ತಾಳೆ. ಇಟ್ಬಿಟ್ಟು ಬಂದಾದಮೇಲೆ ಸ್ನೇಹ ಅದನ್ನು ಬಟ್ಟೆಯಲ್ಲಿ ನೀರನ್ನ ಹತ್ಕೊಂಡು ರಾಮ್ ಮುಖನ ಒರೆಸೋದಕ್ಕೆ ಶುರು ಮಾಡ್ತಾಳೆ. ಪ್ರೇಮ ನೋಡ್ತಾ ಇದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ಪ್ರೇಮನ ನೋಡಿಕೊಂಡು ಅವಳಿಗೆ ಕಿಂಡಲ್ ಮಾಡ್ಕೊಂಡು ರಾಮ್ ಮುಖನ ಜಾಸ್ತಿನೇ ವೈಪ್ ಮಾಡ್ತಾ ಇರ್ತಾಳೆ. ಅದನ್ನು ನೋಡಿದ ಪ್ರೇಮ ತುಂಬಾ ಹುರ್ಕೊತಾ ಇರ್ತಾಳೆ. ಅಷ್ಟರೊಳಗಡೆ ಅಲ್ಲಿಗೆ ರಾಣಿ ಬಂದು ನಿಂತ್ಕೊತಾಳೆ. ನೋಡು ರಾಣಿ, ನಾನು ನೋಡ್ತಾ ಇದ್ದೀನಿ ಅಂತ ಹೆಂಗೆಲ್ಲ ಮಾಡ್ತಾ ಇದ್ದಾಳೆ ಇವಳು ಅಂತ ಹೇಳಿದ್ದಕ್ಕೆ, ಹೌದಕ್ಕ ಇವಳು ಬೇಕು ಅಂತಲೇ ಈ ಥರ ಎಲ್ಲ ಮಾಡ್ತಾ ಇದ್ದಾಳೆ ಅಂತ ನನಗೂ ಅನ್ನಿಸ್ತಾ ಇದೆ ಅಂತ ಹೇಳಿದ್ದಕ್ಕೆ, ನೋಡು ರಾಣಿ ನಾವು ಇಲ್ಲೇ ಇದ್ದರೆ ಇವಳು ಜಾಸ್ತಿನೇ ಮಾಡ್ತಾಳೆ, ಬಾ ನಾವು ಇಲ್ಲಿಂದ ಹೊರಟೋಗೋಣ, ನನ್ನ ಗಂಡನಿಗೆ ಹುಷಾರಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ, ಇಲ್ಲ ಅಂದಿದ್ರೆ ಇವಳನ್ನ ಒಟ್ಟಾಡಿಸ್ಕೊಂಡು ಹೊಡಿತಾ ಇದ್ದೆ, ಇವತ್ತೊಂದು ದಿನ ಸುಮ್ಮನೆ ಆಗ್ತೀನಿ, ಬಾ ರಾಣಿ ನಾವಿದ್ದರೆ ಇಲ್ಲಿ ಜಾಸ್ತಿ ಮಾಡ್ತಾಳೆ ಅಂದ್ಬಿಟ್ಟು ರಾಣಿನ ಕರ್ಕೊಂಡು ಪ್ರೇಮ ಅಲ್ಲಿಂದ ಹೊರಟು
ನೋಡ್ತಾಳೆ. ಸ್ನೇಹ ವೈಪ್ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಆಂಟಿ ಇನ್ನೇನು ಕಮ್ಮಿ ಆಗುತ್ತೆ ಜ್ವರ ನಿಧಾನಕ್ಕೆ ಅಂತ ರಾಮ್ ತಲೆ ಮೇಲೆ ಬಟ್ಟೆನ ಇಡ್ತಾಳೆ. ಇವನ್ನ ಕಲ್ಯಾಣಿಯವರು ಬ್ಯೂಟಿ ಪಾರ್ಲರ್ಗೆ ಕರ್ಕೊಂಡು ಬರ್ತಾರೆ. ಬ್ಯೂಟಿ ಪಾರ್ಲರ್ನ ನೋಡಿ ಮಹಾದೇವ ಶಾಕ್ ಆಗಿ ಇದ್ಯಾಕಮ್ಮ ಇಲ್ಲಿಗ್ಯಾಕಮ್ಮ ಕರ್ಕೊಂಡು ಬಂದೆ ಅಂತ ಹೇಳಿದಕ್ಕೆ ಇದೆಲ್ಲ ನೀನು ಗೊತ್ತಾಗಲ್ಲ ಸುಮ್ಮನೆ ಇರೋ ಅಂತ ಹೇಳಿದ್ದಕ್ಕೆ ಹಾಂ ಗೊತ್ತಾಯ್ತು ಚೇಂಜ್ ಅಂತ ಹೇಳ್ತಾನೆ. ಅದಕ್ಕೆ ನೋಡ್ದ ನೀನು ಎಷ್ಟು ಬೇಗ ಅರ್ಥ ಮಾಡ್ಕೊಬಿಟ್ಟೆ, ನೀನು ತುಂಬಾ ಜಾಣ ಆಗ್ಬಿಟ್ಟಿದೀಯ ಇವಾಗ. ಹೌದು ಚೇಂಜಸ್ಗೋಸ್ಕರ ಅಂತ ಹೇಳಿಬಿಟ್ಟು ನೋಡಪ್ಪ ಇವನು ನನ್ನ ಮಗ ಹೀರೋ ಥರ ಕಾಣಿಸ್ಬೇಕು, ಆ ಥರ ರೆಡಿ ಮಾಡಬೇಕು, ಇವನ್ನ ಪೂರ್ತಿ ಕಂಪ್ಲೀಟಾಗಿ ಚೇಂಜ್ ಮಾಡಬೇಕು ಅಂತ ಹೇಳಿದ್ದಕ್ಕೆ ಆಯಿತು ಅಮ್ಮ ನಾನು ಕಂಪ್ಲೀಟಾಗಿ ಚೇಂಜ್ ಮಾಡ್ತೀನಿ, ಫೇಶಿಯಲ್ಲು ಹೇರ್ ಕಟ್ಟು ಎಲ್ಲವುದು ಮಾಡಿ ಅವ್ರನ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ನೀನು ಏನಾದರೂ ಮಾಡು ಅವನ್ನ ಪೂರ್ತಿಯಾಗಿ ಹೀರೋ ಥರ ಕಾಣಿಸೋ ಥರ ಮಾಡಬೇಕು ಅಂತ ಹೇಳ್ತಾರೆ. ಸರಿ ಬನ್ನಿ ಸರ್ ಅಂತ ಕೂರಿಸ್ಬಿಟ್ಟು ಹೇರ್ ಕಟ್ನ ಮಾಡಿಸ್ತಾ ಇರ್ತಾರೆ. ಅದಕ್ಕೆ ಅಯ್ಯೋ ಸ್ವಲ್ಪ ಸರಿಯಾಗಿ ತೆಗಿಯಪ್ಪ, ಈ ಥರ ಕಟ್ ಮಾಡು ಆ ಥರ ಕಟ್ ಮಾಡು ಅಂತ ಕಲ್ಯಾಣಿಯವರು ಹೇಳ್ತಾ ಇರ್ತಾರೆ. ಅದಕ್ಕೆ ಮಹಾದೇವ ಅಮ್ಮ ಏನಮ್ಮ ಅಂದ್ಕೊಂಡಿದೆಯಾ ನನ್ನನ್ನು, ನೀನೇ ಬಂದು ಕಟ್ ಮಾಡಿಬಿಡು ಅಂತ ಹೇಳಿದ್ದಕ್ಕೆ ಇಲ್ಲ ಅವರೇ ಕಟ್ ಮಾಡ್ತಾರೆ, ನಾನು ಯಾಕೆ ಕಟ್ ಮಾಡಲಿ ಅಂತ ಕಲ್ಯಾಣಿಯವರು ಹೇಳ್ತಾರೆ. ಅದಾದಮೇಲೆ ಫೇಶಿಯಲ್ ಮಾಡೋದಕ್ಕೆ ಅಂತ ಕ್ರೀಮ್ನ ಮುಖದ ಮೇಲೆ ಹಚ್ತಾ ಇರ್ತಾರೆ. ಮಹಾದೇವ ಹೇರ್ ಕಟ್ನ ನೋಡಿ ಪರವಾಗಿಲ್ಲ ಚೆನ್ನಾಗೇ ಮಾಡಿದ್ದೀರಾ ಅಂತ ಅನ್ಕೊತಾನೆ. ಅದಾದಮೇಲೆ ಫೇಸ್ ಮೇಲೆ ಕ್ರೀಮ್ನ ಹಾಕ್ತಾ ಇದ್ದಿದ್ದು ನೋಡಿ ಕಲ್ಯಾಣಿಯವರು ಇನ್ನೂ ಸ್ವಲ್ಪ ಕ್ರೀಮ್ ಹಾಕಪ್ಪ, ನನ್ನ ಮಗ ಬೆಳ್ಳಗೆ ಕಾಣಿಸ್ಬೇಕು, ಕಲರ್ಫುಲ್ಲಾಗಿ ಕಾಣಿಸ್ಬೇಕು, ಹಾಕಪ್ಪ ಇನ್ನೊಂದು ಸ್ವಲ್ಪ ಕ್ರೀಮ್ನ ಹಾಕಪ್ಪ ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ ಕ್ರೀಮ್ನ ಹಾಕ್ಬಿಟ್ಟು ಮಸಾಜ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಯ್ಯೋ ಇಷ್ಟೊಂದು ಸ್ಲೋ ಆಗಿ ತಿಕ್ಕಿದ್ರೆ ಆಗಲ್ಲಪ್ಪ, ಅವ್ನು ಬೆಳ್ಳಗಾಗಲ್ಲ, ನೀನು ಜೋರಾಗಿ ತಿಕ್ಕಬೇಕು ಅವನಿಗೆ ಅಂತ ಹೇಳಿಬಿಟ್ಟು ಜೋರಾಗಿ ಮಸಾಜ್ ಮಾಡೋದಕ್ಕೆ ಹೇಳ್ತಾರೆ. ಆಗ ಅವನು ಜೋರಾಗಿ ಮಸಾಜ್ ಮಾಡ್ತಾ ಇರ್ತಾನೆ. ಅದಕ್ಕೆ ಮಹಾದೇವ ಅಮ್ಮ ನನ್ನೇನು ನಮ್ಮೂರು ಎಮ್ಮೆ ಅಂತ ಅಂದ್ಕೊಂಡಿದ್ಯಮ್ಮ ಈ ಥರ ತಿಕ್ಕಕ್ಕೆ ಅಂತ ಹೇಳಿದ್ದಕ್ಕೆ ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಕೂತ್ಕೊ ನೀನು, ಅವ್ರು ಏನು ಮಾಡ್ತಾರೆ ಅದನ್ನ ಮಾಡಿಸ್ಕೋಬೇಕು ಅಷ್ಟೇ ಅಂತ ಕಲ್ಯಾಣಿಯವ್ರು ಹೇಳ್ತಾ ಇರ್ತಾರೆ. ಮಹೇಶ್ವರಿ ಅವ್ರನ್ನ ಎಲ್ಲರನ್ನೂ ಅಲ್ಲಿಂದ ಕಳಿಸ್ಬಿಟ್ಟು ರಾಮ್ಗೆ ಜ್ವರ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಅವರ ಹಣೆ ಮೇಲೆ ಒದ್ದೆ ಬಟ್ಟೆನ ಇಟ್ಟು ಆರೈಕೆನ ಮಾಡ್ತಾ ಇರ್ತಾಳೆ. ಹಾಗೆಯೇ ಸ್ನೇಹ ರಾಮ್ ಹತ್ರ ಇನ್ನೇನು ಆಗಲ್ಲ ರಾಮ್, ನಿನಗೋಸ್ಕರ ನಾನಿದ್ದೀನಿ, ನೀನು ಯಾವತ್ತಿದ್ರೂ ನನ್ನವನೇನೆ, ನಾನು ನಿನ್ನವಳೇನೆ, ನಮ್ಮ ಪ್ರೀತಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ನಿನ್ನನ್ನು ನಾನು ನೋಡ್ಕೊತೀನಿ ರಾಮ್, ನಿನ್ನ ಮುಂದೆ ಇನ್ನೇನೂ ಆಗಲ್ಲ ನಿನಗೆ ಅಂತ ಹೇಳಿಬಿಟ್ಟು ಪ್ರೀತಿಯಿಂದ ಹಣೆಗೆ ಮುತ್ತನ್ನ ಇಕ್ತಾಳೆ. ಅದನ್ನು ಪ್ರೇಮ ಕಷಾಯನ ಕೊಡೋದಕ್ಕೆ ಬಂದು ನಿಂತು ನೋಡಿಬಿಡ್ತಾಳೆ. ಅದಕ್ಕೆ ಕೋಪ ಬರುತ್ತೆ ಪ್ರೇಮಗೆ. ಅದನ್ನು ನೋಡಿದ ಪ್ರೇಮ ಸಡನ್ನಾಗಿ ಅವಳ ಕೈಯಲ್ಲಿದ್ದ ಲೋಟನ ತೆಗೆದು ಎಸ್ತು ಏನೇ ಮಾಡ್ತಾ ಇದೀಯಾ ಅಂತ ಕಿರಿಸ್ತಾಳೆ. ಸ್ನೇಹ ಏನು ಮಾಡ್ತಾ ಇದ್ದೀನಿ ಮುತ್ತಿಕ್ತೆ ಅಷ್ಟೇ ಅಂತ ಹೇಳಿದ್ದಕ್ಕೆ ನನ್ನ ಗಂಡನಿಗೆ ನನ್ನ ಕಣ್ಣು ಮುಂದೆನೇ ಮುತ್ತಿಕ್ಕಕ್ಕೆ ಎಷ್ಟೇ ಧೈರ್ಯ ನಿನಗೆ ಅಂತ ಹೇಳಿದ್ದಕ್ಕೆ ನೋಡು ನಾನು ಅವನ ಗರ್ಲ್ ಫ್ರೆಂಡು, ನನಗೂ ರೈಟ್ಸ್ ಇದೆ, ಅದಕ್ಕೋಸ್ಕರ ನಾನು ಮುತ್ತಿಕ್ತೀನಿ, ಏನು ಬೇಕಾದರೂ ಮಾಡ್ತೀನಿ ಅಂತ ಕೇವಲವಾಗಿ ಮಾತಾಡ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದ ಪ್ರೇಮ ತುಂಬಾ ಕೋಪದಿಂದ ಅವಳ ಕೆನ್ನೆಗೆ ಒಂದು ಏಟನ್ನು ಬಾರಿಸಿ ನೋಡು ಅವನು ನನ್ನ ಗಂಡ, ಇನ್ಯಾವತ್ತಿದ್ರೂ ಅದು ನನ್ನ ಸ್ವತ್ತು ಮಾತ್ರ, ಮದುವೆಗಿನ್ನ ಮುಂಚೆ ಮಾತ್ರ ಅವನು ನಿನ್ನ ಪ್ರೇಮಿಯಾಗಿದ್ದ, ಅದೆಲ್ಲ ನನಗೆ ಬೇಕಾಗಿಲ್ಲ, ಇವತ್ತು ಅವನು ನನ್ನ ಗಂಡ, ನನ್ನ ಕಣ್ಣು ಮುಂದೆನೇ ನನ್ನ ಗಂಡನಿಗೆ ಮುತ್ತಿಕ್ತೀಯ ನೀನು ಅಂತ ಹೇಳಿ ವಾರ್ನ ಮಾಡ್ತಾಳೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.